ನಮಸ್ಕಾರ. ಸ್ತುತಿವಾಣಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಜೀವನ ಅಂದರೆ ಒಂದು ಪಾಠಶಾಲೆ. ನಾವು ಎಷ್ಟು ಓದಿದ್ದೀವಿ ಅನ್ನೋದಕ್ಕಿಂತ ಎಷ್ಟು ಮೌಲ್ಯಯುತವಾಗಿ ಬೆಳೀತಾ ಇದ್ದೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಇವತ್ತಿನ ಕಥೆಯ ನಾಯಕ ಬಸವರಾಜ ಹಳ್ಳಿಯಿಂದ ಸಿಟಿಗೆ ಹೋಗಿ ಸಾಫ್ಟ್ವೇರ್ ಇಂಜಿನಿಯರ್ ಆದವನು. ಕೈ ತುಂಬ ಸಂಬಳ, AC ರೂಮಿನ ಕೆಲಸ. ಅವನಿಗೆ ಹಳ್ಳಿಯ ಸೊಗಡು, ಮುಗ್ಧತೆ ಅಂದರೆ ಅಲರ್ಜಿ. ಸಣ್ಣ ವಯಸ್ಸಿನಿಂದಲೇ ಓದುವುದರಲ್ಲಿ ಮುಂದೆ ಇದ್ದ ಬಸವರಾಜ ಆಟ ಪಾಠದಲ್ಲಿ ಸದಾ ಮುಂದು. ಯಾರು ಕೂಡ ತನಗಿಂತ ಹೆಚ್ಚು ಅಂಕ ತೆಗಿಬಾರ್ದು ಎಂಬ ನಿಯಮವನ್ನು ತನಗೆ ತಾನೇ ರೂಢಿಸಿಕೊಂಡು ಸದಾ ಕಾಲ ಓದುತ್ತಲೇ ಇರ್ತಿದ್ದ. ಯಾರೊಂದಿಗೂ ಹೆಚ್ಚಾಗಿ ಬೆರೆಯದೆ ಅಂತರ್ಮುಖಿಯಾಗಿ ಪುಸ್ತಕದ ಹುಳುವಾಗಿ ಸರಸ್ವತಿ ಪುತ್ರನಾಗಿ ವಿದ್ಯಾವಂತನಾಗ್ತಾನೆ. ತನ್ನ ಕುಟುಂಬದಲ್ಲಿ ಮೊದಲ ಇಂಜಿನಿಯರ್ ಆಗಿ ವಂಶದ ಹೆಸರನ್ನು ಬೆಳಗಿಸಿದನೆಂದು ತಂದೆ ತಾಯಿ ಅವನ ಬಗ್ಗೆ ತುಂಬ ಹೆಮ್ಮೆ ಪಡ್ತಾರೆ. ಓದಿ ವಿದ್ಯಾವಂತನಾಗಿ ಸಮಾಜದಲ್ಲಿ ಉತ್ತಮ ನೆಲೆಯನ್ನು ಕಂಡುಕೊಳ್ತಾನೆ. ಮಗ ಎಷ್ಟೇ ವಿದ್ಯಾವಂತನಾಗಿ ಒಳ್ಳೆಯ ಉದ್ಯೋಗ ಹೊಂದಿದ್ರೂ ಕೂಡ ತಾನು ನೋಡುವ ಹೆಣ್ಣನ್ನೇ ಮದುವೆ ಆಗಬೇಕೆಂದು ಬಸವರಾಜನ ಅಪ್ಪ ಮಗನೊಟ್ಟಿಗೆ ಹೇಳಿದಾಗ ವಿಧಿ ಇಲ್ಲದೆ ಮನೆಯವರ ಬಲವಂತಕ್ಕೆ ಸಿಲುಕಿ ತನ್ನದೇ ಅತ್ತಿಗೆಯ ತಂಗಿ ಲಕ್ಷ್ಮಿಯನ್ನ ಮದುವೆ ಆಗ್ತಾನೆ. ಹೆಂಡತಿ ಲಕ್ಷ್ಮಿಗೆ ಇನ್ನು 16ರ ಹರೆಯ. ಅವಳ ಪ್ರತಿ ನಡವಳಿಕೆಯಲ್ಲೂ ಹುಡುಗಾಟಿಕೆ ಎದ್ದು ಕಾಣ್ತಾ ಇರುತ್ತೆ. ಯಾವಾಗಲೂ ಮಕ್ಕಳೊಂದಿಗೆ ಆಟ ಆಡುತ್ತಾ ಸಂತೋಷವಾಗಿ ಕಾಲ ಕಳೀತಾ ಇರ್ತಾಳೆ. ಮನೆಯಲ್ಲಿಯ ಬಡತನದಿಂದಾಗಿ ಅವಳ ಅಪ್ಪ ಬೇಗ ಮದುವೆ ಮಾಡುವ ನಿರ್ಧಾರ ಮಾಡ್ತಾನೆ. ತುಂಬ ಲಕ್ಷಣವಾಗಿದ್ದ ಲಕ್ಷ್ಮಿ ಅಷ್ಟೇ ಒಳ್ಳೆಯ ಗುಣವುಳ್ಳ ಮಗಳು. ಯಾರಿಗೆ ಕಷ್ಟ ಉಂಟಾದರೂ ಸಹ ಸಹಾಯಕ್ಕೆ ಮೊದಲು ನಿಲ್ತಾ ಇದ್ದಳು. ಹೀಗಿದ್ದ ಅವಳಿಗೆ ಮದುವೆ ಮಾಡ್ತೀವಿ ಅಂದಾಗ ಸಹಜವಾಗಿ ಗಾಬರಿ ಆಗದೆ ಬಣ್ಣದ ಬಟ್ಟೆ, ಹೂವು, ಹಣ್ಣು ಮತ್ತು ಆಟದ ಸಾಮಾನು, ಬಗೆ ಬಗೆ ತಿನಿಸುಗಳು ಇವೇ ಅವಳ ಕಣ್ಣ ಮುಂದೆ ಬರ್ತಾ ಇದ್ದವು. ಅಂತೂ ನಿಶ್ಚಯವಾದ ಮದುವೆ ಮಂಟಪದಲ್ಲಿ ಬಸವ ಗಂಭೀರವಾಗಿ ಕುಳಿತಿದ್ರೆ ಲಕ್ಷ್ಮಿ ಮಾತ್ರ ಪಕ್ಕದಲ್ಲಿದ್ದ ಮಕ್ಕಳ ಜೊತೆ ಕಣ್ಣ ಮುಚ್ಚಾಲೆ ಆಟದ ಬಗ್ಗೆ ಮಾತಾಡ್ತಾ ಇರ್ತಾಳೆ. ಬಸವನಿಗೆ ತನ್ನ ಮದುವೆಯ ಬಗ್ಗೆ ಅಸಹ್ಯ ಉಂಟಾಗುತ್ತೆ. ತನ್ನ ಓರಗೆಯ ಹುಡುಗರೆಲ್ಲರೂ ತಮ್ಮಿಚ್ಛೆಯಂತಹ ಚೆನ್ನಾಗಿ ಓದು ಬರಹ ಕಲಿತು ನಾಜೂಕಾಗಿರುವ ಹುಡುಗಿಯರನ್ನ ಮದುವೆ ಆಗಿರುವ ಗೆಳೆಯರ ನಡುವೆ ನನ್ನ ಜೀವನವನ್ನು ಈ ಹಳ್ಳಿಗಾಡಿನ ತಿಳುವಳಿಕೆ ಇಲ್ಲದ ಹುಡುಗಿಯ ಜೊತೆ ಕಟ್ಟಾಕಿದ್ರಲ್ಲ ಅಂತ ಮನೆಯವರ ಮೇಲೆ ಕೆಂಡಾಮಂಡಲವಾಗ್ತಾನೆ. ಅಷ್ಟು ಓದಿದ್ರೂ ಅವನಲ್ಲಿ ಮಾನವೀಯ ಮೌಲ್ಯಗಳೇ ಇಲ್ಲದೆ, ನವಿರಾದ ಭಾವನೆಗಳೇ ಇಲ್ಲದೆ ಮನಸ್ಸು ಮಾತ್ರ ನಕಾರಾತ್ಮಕವಾಗಿರುತ್ತೆ. ಹಾಗೆ ಅವನ ಅಹಂಕಾರ ಎಷ್ಟು ಬೆಳೆದಿರುತ್ತೆ ಅಂದರೆ, ನನ್ನ ಬದುಕು ಹಾಳು ಮಾಡಿದ ಈ ಸಂಸಾರಕ್ಕೆ ನಾನೇನು ಅಂತ ತೋರಿಸ್ತೀನಿ ಅಂತ ಶಪಥ ಮಾಡ್ತಾನೆ. ಮದುವೆಯ ನಂತರ ರಾತ್ರಿ ರೂಮಿನಲ್ಲಿ ಕುಳಿತ ಲಕ್ಷ್ಮಿಯ ಹತ್ತಿರ ಹೋಗಿ ಬೆದರಿಸ್ತಾನೆ. ನೋಡು ಲಕ್ಷ್ಮಿ, ನಿನಗೆ ಈ ಕೋಣೆಯಲ್ಲಿ ಕತ್ಲೆ ಅಂದರೆ ಭಯ ಆಗಲ್ವಾ? ಇಲ್ಲಿ ಒಂದು ದೆವ್ವ ಇರುತ್ತೆ ಅಂತ ವಿಚಿತ್ರವಾಗಿ ಮಾತಾಡ್ತಾ ಹೆದರಿಸ್ತಾನೆ. ಹೆದರಿದ ಆ ಹಸುಗೂಸು ಅಳುತ್ತಾ ಓಡಿ ಹೋಗಿ ತನ್ನ ಅಕ್ಕನ ಕೋಣೆಯಲ್ಲಿ ಆಶ್ರಯ ಪಡ್ಕೋತಾಳೆ. ಬಸವ ಗೆಲುವಿನ ನಗೆ ನಗ್ತಾನೆ. ಆದರೆ ಅವನಿಗೆ ಗೊತ್ತಿರಲಿಲ್ಲ ಆ ನಗೆ ಮುಂದೆ ತನಗೆ ತಿರುಗ್ತದೆ ಎಂದು. ಹೀಗೆ ದಿನಗಳು ಉರುಳ್ತಾ ಇರ್ತವೆ. ಬಸವ ಲಕ್ಷ್ಮಿಯನ್ನ ಕೇವಲ
ಕೆಲಸದಾಕೆಯಂತೆ ನೋಡ್ತಾ ಇರ್ತಾನೆ. ಆದರೆ ಲಕ್ಷ್ಮಿ ಮಾತ್ರ ಇಡೀ ಮನೆಗೆ ಜೀವಕಳೆ. ಮನೆಯ ಪ್ರತಿಯೊಂದು ಮೂಲೆಯೂ ಅವಳ ನಗುವಿನಿಂದ ತುಂಬಿರುತ್ತದೆ. ಅವಳ ಕಾಲಿನ ಗೆಜ್ಜೆಯ ಸಪ್ಪಳ ಮನೆಯ ಸಂತೋಷದ ಕೀಲಿ ಕೈಯಾಗಿರುತ್ತೆ. ಬಸವನ ಅಣ್ಣ ಈ ಸುಂದರ ಸಂಸಾರವನ್ನು ನೋಡಿ ಖುಷಿ ಪಡ್ತಾ ಇರ್ತಾನೆ. ಆದರೆ ವಿಧಿಯ ಆಟವೇ ಬೇರೆ ಇತ್ತು. ಬಸವನ ಅತ್ತಿಗೆ ಅಂದರೆ ಲಕ್ಷ್ಮಿಯ ಮೊದಲ ಅಕ್ಕ ಎರಡನೇ ಮಗುವಿಗೆ ಜನ್ಮ ನೀಡುವಾಗ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳಿತಾಳೆ. ಇಲ್ಲಿಯವರೆಗೂ ನಂದನವನದಂತಿದ್ದ ಇಡೀ ಮನೆ ಸ್ಮಶಾನದಂತಾಗುತ್ತೆ. ಬಸವನ ಅಣ್ಣ ಹೆಂಡತಿಯ ಸಾವಿನಿಂದ ಕಂಗೆಟ್ಟು ಹುಚ್ಚನಂತಾಗ್ತಾನೆ. ಅತ್ತ ಹಸ್ಕೂಸು ತಾಯಿಯ ಹಾಲಿಲ್ಲದೆ ಪ್ರೀತಿ ಇಲ್ಲದೆ ಅಳುತ್ತಾ ಇರುತ್ತೆ. ಇಡೀ ಮನೆಯಲ್ಲಿ ಎಲ್ಲರೂ ಅಳ್ತಾ ಇದ್ರೆ ಪಾಪ ಆ 16 ವರ್ಷದ ಲಕ್ಷ್ಮಿ ಮಾತ್ರ ತನ್ನ ಕಣ್ಣೀರನ್ನು ಹೊರಿಸ್ಕೊಂಡು ಮಗುವನ್ನು ಎತ್ಕೊಂಡು ಮುದ್ದಾಡ್ತಾ ಇರ್ತಾಳೆ. ಯಾರನ್ನ ಬಸವ ಬಾಲಿಶ ಅಂತ ಕರೆದಿದ್ನೋ ಅದೇ ಲಕ್ಷ್ಮಿ ತನ್ನ ಆಟದ ಬೊಂಬೆಗಳನ್ನು ಬದಿಗಿಟ್ಟು ಸಂಸಾರದ ಭಾರವನ್ನು ಹೊರ್ತಾಳೆ. ಸೀರೆ ಉಟ್ಕೊಂಡು ಮನೆಯ ಒಲೆ ಹಚ್ಚಿ ಆ ಮಗುವಿಗೆ ತಾಯಿಯಾಗಿ ನಿಲ್ತಾಳೆ. ತನ್ನ ಬಾಲ್ಯವನ್ನೇ ಬಲಿ ಕೊಟ್ಟು ಆ ಮನೆಯನ್ನು ಬೀಳದಂತೆ ತಡಿತಾಳೆ. ಇಷ್ಟವಿಲ್ಲದ ಮದುವೆಯಿಂದ ಬೇಸರವಾಗಿದ್ದ ಬಸವ ಮನೆ ತೊರೆದು ಮತ್ತೆ ಸಿಟಿ ಬಿದ್ದಿರ್ತಾನೆ. ಅಣ್ಣನ ಹೆಂಡತಿ ತೀರಿ ಹೋದ ನಂತರ ಸಿಟಿಯಿಂದ ವಾಪಸ್ ಮನೆಗೆ ಬಂದಾಗ ನೋಡ್ತಾನೆ ಲಕ್ಷ್ಮಿಯ ಕಣ್ಣಲ್ಲಿ ಆ ಹಳೆಯ ತುಂಟತನ ಮಾಯವಾಗಿತ್ತು. ಅಲ್ಲಿ ಈಗ ಬೆಟ್ಟದಷ್ಟು ಜವಾಬ್ದಾರಿ ಮತ್ತು ಮಮತೆ ತುಂಬೋಗಿತ್ತು. ಅವನ ಅಹಂಕಾರದ ಕೋಟೆ ಸ್ವಲ್ಪ ಸ್ವಲ್ಪವೇ ಸಡಿಲವಾಗತೊಡಗಿತ್ತು. ಕತೆಗೆ ಇನ್ನೊಂದು ತಿರುವು ಸಿಗುವುದು ಲಕ್ಷ್ಮಿಯ ಇನ್ನೊಬ್ಬ ಅಕ್ಕನ ಗಂಡ ತೀರಿ ಹೋದಾಗ. ಅವಳು ವಿಧವೆಯಾಗಿ ಮನೆಗೆ ಬಂದಾಗ ಊರವರು ಅವಳನ್ನು ಅಮಂಗಲದಂತೆ ನೋಡ್ತಾರೆ. ಆದರೆ ಲಕ್ಷ್ಮಿ ಮಾತ್ರ ಅಕ್ಕನ ಕೈ ಹಿಡಿದು, ಅಕ್ಕ ನೀನು ಒಬ್ಬಂಟಿಯಲ್ಲ ಕಣೆ, ನಾನು ನಿನ್ನ ಜೊತೆ ಇದ್ದೀನಿ ಅಂತ ಧೈರ್ಯ ತುಂಬ್ತಾಳೆ. ನೀನು ಅಶುಭ ಅಲ್ಲ, ನನ್ನ ಶುಭ ಶಕುನ ಎಂದು ಅಕ್ಕನ ಬಾಳಿಗೆ ಮೊರು ಸಿಂಚನವಾಗ್ತಾಳೆ. ಬಸವನಿಗೆ ಈಗ ನಿಜವಾದ ಶಿಕ್ಷಣದ ಅರ್ಥವಾಗುತ್ತೆ. ತನ್ನ ಸಾಫ್ಟ್ವೇರ್ ಇಂಜಿನಿಯರ್ ಪದವಿಗಿಂತ ಲಕ್ಷ್ಮಿಯ ಈ ಸಹಾನುಭೂತಿ ದೊಡ್ಡದು ಅಂತ ಅರಿವಾಗುತ್ತೆ. ಈ ನಡುವೆ ಬಸವ ಒಂದು ಕ್ರಾಂತಿಕಾರಿ ನಿರ್ಧಾರವನ್ನು ತಗೊಳ್ತಾನೆ. ತನ್ನ ಅಣ್ಣನ ಒಂಟಿತನ ಮತ್ತು ಆ ವಿಧವೆ ಅಕ್ಕನ ನೋವನ್ನು ನೀಗಿಸಲು ಅವರಿಬ್ಬರಿಗೂ ಮದುವೆ ಮಾಡಿಸ್ತಾನೆ. ಸಮಾಜ ಏನೇ ಅಂದರೂ ಪರವಾಗಿಲ್ಲ, ಒಂದು ಸಂಸಾರ ಉಳಿಬೇಕು ಎಂಬ ಹಠ ಅವನಿಗೆ ಬಂದ್ಬಿಡುತ್ತೆ. ಕೊನೆಗೆ ಒಂದಿನ ರಾತ್ರಿ ಬಸವ ಹೆಂಡತಿ ಲಕ್ಷ್ಮಿಯ ಹತ್ರ ಬಂದು ಮಂಡಿಯೂರಿ ಕುಳ್ಕೋತಾನೆ. ಲಕ್ಷ್ಮಿ, ನಿನ್ನನ್ನು ನಾನು ಆಟದ ಹುಡುಗಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ನನ್ನ ವಿದ್ಯೆಗೆ, ಬುದ್ಧಿಗೆ, ನಯ ನಾಜೂಕಿಗೆ ನೀನು ಸರಿ ಸಾಟಿಯಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಆದರೆ ನೀನು ಅಕ್ಷರಶಃ ಈ ಮನೆಯ ದೇವತೆ. ನಿನಗೆ ಹೇಗಿನ ಸಮಯಕ್ಕೆ ಬೇಕಾಗಿರುವ ಶಿಕ್ಷಣ ಕೊಡಿಸ್ತೀನಿ, ನಿನ್ನ ಕನಸುಗಳನ್ನು ನಾನು ಈಡೇರಿಸ್ತೀನಿ ಅಂತ ಕ್ಷಮೆ ಕೇಳ್ತಾನೆ. ಲಕ್ಷ್ಮಿ ಕಣ್ಣೀರು ಹಾಕುತ್ತಾ ಬಸವನ ಭುಜದ ಮೇಲೆ ತಲೆ ಇಡ್ತಾಳೆ. ಆವತ್ತಿನಿಂದ ಆ ಮನೆಯಲ್ಲಿ ಅಹಂಕಾರದ ಕತ್ತಲೆ ಮಾಯವಾಗಿ ಪ್ರೀತಿಯ ಹಣತೆ ಸದಾ ಬೆಳಗ್ತಾ ಇರುತ್ತೆ. ಸ್ನೇಹಿತರೆ, ಹೆಣ್ಣು ಎಂದರೆ ಕೇವಲ ಸೀರೆ ಉಡುವ ಸಾಧ್ವಿ ಅಷ್ಟೇ ಅಲ್ಲ, ಅವಳು ಇಡೀ ಸಂಸಾರವನ್ನು ಸಾಕಿ ಸಲಹುವ ಶಕ್ತಿ. ಸ್ನೇಹಿತರೆ, ನೋಡಿದ್ರಲ್ಲ, ಬಸವರಾಜನ ಅಹಂಕಾರ ಅವನ ಪದವಿಗಿಂತ ದೊಡ್ಡದಾಗಿತ್ತು. ಆದರೆ ಲಕ್ಷ್ಮಿಯ ಪ್ರೀತಿ ಮತ್ತು ತ್ಯಾಗ ಇಡೀ ಸಂಸಾರವನ್ನೇ ಉಳಿಸ್ತು.
ನಿಜವಾದ ಶಿಕ್ಷಣ ಅಂದರೆ ಕೇವಲ ಅಂಕಗಳನ್ನು ಪಡೆಯೋದಲ್ಲ, ಕಷ್ಟದಲ್ಲಿ ಇದ್ದವರಿಗೆ ಹೆಗ್ಲಾಗುವುದು ಮತ್ತು ಮನುಷ್ಯತ್ವವನ್ನು ಉಳಿಸ್ಕೊಳ್ಳೋದು. ಈ ಕತೆ ನಿಮಗಿಷ್ಟವಾಗಿದ್ದರೆ ಮತ್ತು ನಿಮ್ಮ ಜೀವನದಲ್ಲೂ ಇಂತಹ ಬದಲಾವಣೆ ತರಬೇಕು ಅಂತ ಅನಿಸಿದರೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.